ಐ ಸ್ವಾಮೀಜಿಗಳು ಶಾಪ್ ಹಾಕಿದ್ರು ಸರ್ ನಿಮ್ಗೆ ಆ ಘಟನೆ? ನಾನು ಹೇಳಿದ್ದೆ ಶಾಪನೇ ನನಗೆ ವರ ಅಂತ ಹೇಳಿದೆ ನಾನು. ಈ ಘಟನೆ ಹೇಳಿ ಸರ್. ಅಂದ್ರೆ ಈಗ ಸ್ವಾಮೀಜಿಗಳ ಹತ್ರ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇತ್ತಾ? ಹೌದು. ಅಂಡ್ ಬಾಕಿಯವರೆಲ್ಲ ರ್ಯಾಲಿ ಮಾಡಿದ್ರು ಅವ್ರ ಹತ್ರ. ನೋಡಿ, ಬಿಗ್ ಲಾಬೀಸ್. ಇಲ್ಲ ನೀನು ಕಾರ್ಕಳದಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ನಾನು ಇಲ್ಲಿಲ್ಲ ಕಂಟೆಸ್ಟ್ ಮಾಡೋದು ಇಂಟ್ರೆಸ್ಟ್ ನನಗಿಲ್ಲ. ನಾನು ಬಂದದ್ದು ಒಟ್ಟಾರೆ ಗೇಣಿದಾರರಿಗೆ ಒಂದು ಕಾನೂನು ಆಗಬೇಕು ಅಂತ. ಈ ಕಾನೂನು ಆಗಬೇಕಾದ್ರೆ ನೀನು ಅಸೆಂಬ್ಲಿಗೆ ಬರಬೇಕು, ಇಲ್ಲದ್ರೆ ನಾನು ಕಾನೂನು ಮಾಡೋದಿಲ್ಲ ಅಂತ ಹೇಳಿದ್ರು. ಅರಸು ಹೇಳಿದ್ರು. ಒಂಥರ ಫೋರ್ಸ್ ಅರಸವ್ರು ನಿಮಗೆ. ಯಾಕಂದ್ರೆ ಅನೇಕ ಬಾರಿ ನಮ್ಮನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಮಾಧ್ಯಮಿಕ ಆ ಥರ ಆಗ್ತಿತ್ತು ಸರ್? ಬಿಕಾಸ್ ಎಮರ್ಜೆನ್ಸಿ ಟೈಮಲ್ಲಿ ಇವರೇ ಕಾಂಗ್ರೆಸ್. ಹೌದು, ನಾನು ಅವಾಗ ಮಿನಿಸ್ಟರ್ ಆಗಿದ್ದೆ. ಸರ್, ದಕ್ಷಿಣ ಕನ್ನಡದಲ್ಲಿ ಎಮರ್ಜೆನ್ಸಿ ಹೇಗಿತ್ತು? ಆಲ್ ದಿಸ್ ಲ್ಯಾಂಡ್ ಬಟ್ ಫಾರ್ ಎಮರ್ಜೆನ್ಸಿ ಭೂ ಮಸೂದೆ 100% ದಕ್ಷಿಣ ಕನ್ನಡದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇರಲಿಲ್ಲ. ಯು ಫೀಲ್ ದ್ಯಾಟ್ ವೇ? ನಾರಾಯಣ ಮೂರ್ತಿ ಇನ್ಫೋಸಿಸ್ನವರು ಈ ಕೇಮ್ ವಿತ್ 10,000 rupees. ನಾನು ನನ್ನ ಹತ್ರ 10,000 rupees ಇದೆ. ಐ ವಾಂಟ್ ಎ ಪೀಸ್ ಆಫ್ ಲ್ಯಾಂಡ್. ಇಲ್ಲಾಂದ್ರೆ ಪುನಃ ಹೋಗ್ತಾನೆ. ಇಲ್ಲಾಂದರೆ ಪುಣೆಗೆ ಹೋಗ್ತೇನೆ ಅಂತ ನಾನು ಹೇಳಿದೆ. ಯು ಸಿಟ್ ಇನ್ ಮೈ ಆಂಟಿ ಚೇಂಬರ್. ಆ್ಯಂಡ್ ಆದಿತ್ಯ ಬಿರ್ಲಾ ಹೇಳಿದ್ರು, ವಾಟ್ ಎವರ್ ಮೊಯ್ಲಿ ಸೇಸ್ ಐ ವಿಲ್ ಅಗ್ರಿ ಅಂತ. ಅವ್ರು ಇರಲಿಲ್ಲ, ಅವ್ರದ್ದು ಬಾಂಬೆಯಲ್ಲಿ. You had the courage to stand up to Indira Gandhi and tell. I think very few had. Indira Gandhi, no madam, I can't do this job because it's a big job and I can't handle it. No, you alone can do it. You go and do it. You will have to be ready. ನಿನ್ನ ಗ್ರೇಟ್ ವೆಲ್ ವಿಶರ್ಸ್ ಆರ್ ವಿತ್ ಮೀ ಅಂತ ಹೇಳಿದ್ರು. Congratulate. Then one more well wisher is of yours will speak to you. Pawar. ಶರದ್ ಪವಾರ್. ಓಕೆ. ಅಂಡ್ ಪವಾರ್ ಅಂಡ್ ನರಸಿಂಹ ಹ್ಯಾಡ್ ಎ ವೆರಿ ಡಿಫಿಕಲ್ಟ್ ಇಕ್ವೇಷನ್ ಆ ಟೈಮಲ್ಲಿ. ಆದರೆ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರು. CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಈಗ CET ಮಾಡ್ಲಿಕ್ಕೆ ಬೇರೆ ಯಾವುದೋ ರಾಜ್ಯ ಅಥವಾ ಬೇರೆ ದೇಶ ಸ್ಟಡಿ ಮಾಡಿದ್ರೆ? ಏನಿಲ್ಲ, ನನ್ನದನ್ನೇ ಫಾಲೋ ಮಾಡಿದ್ರು ಎಲ್ಲರೂ. ಓಕೆ. ಕಾಮನ್. ಇವನ್ ಚೈನಾ ಕೇಮ್ ಅಂಡ್ ಲುಕ್ಡ್ ಇಟ್. ದಿಸ್ ಇಸ್ ಹೌ. ಹೌದು, ಇಟ್ ವರ್ಕ್ಡ್. ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂದ್ರೆ ಯು ಬ್ರಾಟ್ ಎಲ್ಲ ಪ್ರೈವೇಟ್ ಕಾಲೇಜುಗಳಲ್ಲಿ ಕೂಡ ಸರ್ಕಾರದ ಸೀಟ್ ಇಷ್ಟು ಇಡಬೇಕು, ಮತ್ತೆ ಇಷ್ಟೇ ಫೀಸ್ ಇಡಬೇಕು. ಹೌದು.